ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾನುವಿನ ಫಸ್ಟ್ ಡೇ ಆಫ್ ಸ್ಕೂಲ್. ಸೊ ಫಸ್ಟ್ ಡೇ ಸ್ವಲ್ಪ ಬೇಗನೆ ತಿಂಡಿ ಮುಗಿಸೋಣ ಅಂತ ಹೇಳಿಬಿಟ್ಟು ಈಸಿ ಮಾಡ್ಕೊಳ್ಳೋದಕ್ಕೆ ನೆನ್ನೆನೆ ದೋಸೆಗೆ ಹಾಕಿದ್ದೆ. ಸೊ ಇವತ್ತು ದೋಸೆ ಮತ್ತು ಚಟ್ನಿ ಮಾಡ್ತಾ ಇದ್ದೀನಿ. ಚಟ್ನಿ ಪೀನಟ್ ಚಟ್ನಿ ಮಾಡಿದ್ದೆ. ಒಂದು ಸಾರಿ ಹೇಳಿದ ನೆನಪು, ಪೀನಟ್ ಚಟ್ನಿ ಮಾಡಿದಾಗ ಒಂದು ಸಾರಿ ತೋರಿಸಿ ಅಂದ್ಬಿಟ್ಟು. ಕಡಲೆಕಾಯಿ ಬೀಜದ ಚಟ್ನಿ, ಜಸ್ಟ್ ಲೈಕ್ ನಾವು ಹುರ್ಗಡ್ಲೆದು ಮಾಡ್ತೀವಲ್ವ, ಹುರ್ಗಡ್ಲೆ ಬದಲು ಈ ಹುರಿದಿರೋ ಅಂಥ ಕಡಲೆ ಬೀಜ ಹಾಕೋದು ಅಷ್ಟೇ. ಬಟ್ ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ. ಇವತ್ತು ಸ್ವಲ್ಪ ಹರಿಯಲ್ಲಿದ್ದೆ, ಅದು ರೆಕಾರ್ಡ್ ಮಾಡೋದಕ್ಕೆ ಆಗಲಿಲ್ಲ. ಇವತ್ತು ಸಾನುಗೆ ಹಾಫ್ ಡೇ ಇದೆ, ಹಾಗಾಗಿ ಬಾಕ್ಸ್ಗೆ ಹಾಕಬೇಕು ಅಂತೇನಿಲ್ಲ. ಅದಕ್ಕೆ ಇಲ್ಲಿ ತಿನ್ನೋದಕ್ಕೇ ಚಿಕ್ಕ ಚಿಕ್ಕದಾಗಿ ದೋಸೆ ಹಾಕಿ ಕೊಡ್ತಾ ಇದ್ದೀನಿ. ಈ ಥರ ಚಿಕ್ಕ ದೋಸೆ ಹಾಕೋದ್ರಿಂದ ನನಗೆ ಎರಡು ಅಡ್ವಾಂಟೇಜು. ಒಂದು, ಸಾನು ಇಷ್ಟಪಟ್ಟು ಒಂಥರ ಕ್ಯೂಟ್ ಆಗಿರುತ್ತಲ್ಲ, ಇಷ್ಟಪಟ್ಟು ತಿಂತಾಳೆ. ಎರಡನೇದು, ತವಾನ ಫುಲ್ಲಿ ಯುಟಿಲೈಸ್ ಮಾಡ್ದಂಗೆ ಆಗುತ್ತೆ. ಒಂದೇ ಒಂದು ದೋಸೆ ಫುಲ್ ಹಾಕಿದಾಗ ಎಡ್ಜಸ್ಸು ಬೆಂದೇ ಇರೋದಿಲ್ಲ, ಮಧ್ಯ ಮಾತ್ರ ಬೆಂದಿರುತ್ತೆ. ಈ ಥರ ಚಿಕ್ಕದು ಹಾಕಿದಾಗ ಫುಲ್ ದೋಸೆ ತವ ಯುಟಿಲೈಸ್ ಮಾಡ್ಕೊಂಡಂಗೆ ಆಗುತ್ತೆ. ಈ ದೋಸೆ ತವ ಕಾಸ್ಟ್ ಐರನ್ದು. ನಾನು ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೋಡಿ. ನಾನ್ ಸ್ಟಿಕ್ಗೆ ₹1000 ಕೊಡೋದ್ರ ಬದಲು ಈ ಥರ ಕಾಸ್ಟ್ ಐರನ್ಗೆ ₹1000 ಕೊಟ್ಟು ತೊಗೊಂಡಾಗ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ವಿತೌಟ್ ಎನಿ ಟಾಕ್ಸಿಕ್ ಆರ್ ಕೆಮಿಕಲ್ಸ್. ಸಾನುಗೆ ಈ ವರ್ಷ ಹೇರ್ ಉದ್ದ ಬಿಡಬೇಕು ಅಂತ ಆಸೆ ಅಂತೆ. ಅಂದರೆ ನಾನು ಇಷ್ಟು ದಿನ ಹೇರ್ ಕಟ್ ಮಾಡಿಬಿಡ್ತಾ ಇದ್ದೆ. ಲೈಕ್ ಅವಳು ಬರೀ ಹೇರ್ ಬ್ಯಾಂಡ್ ಹಾಕ್ಕೊಂಡು ಹೋಗ್ಬೇಕಷ್ಟೇ, ಜುಟ್ಟು ಹಾಕೋದಕ್ಕೆಲ್ಲ ಟೈಮ್ ಇರಲ್ಲ ಅಂದ್ಬಿಟ್ಟು. ಅವಳಿಗೆ ಎಕ್ಸಾಮ್ ತಿಂಗಳಲ್ಲಿ ನಾನು ಹೇರ್ ಕಟ್ ಮಾಡದೆ ಬಿಟ್ಟಿದ್ದು. ಸೊ 3 ತಿಂಗಳಾಗಿದೆ, 3 ತಿಂಗಳಲ್ಲಿ ಉದ್ದಕ್ಕೆ ಬೆಳೆದಿದೆ. ಅವಳಿಗೆ ಕಟ್ ಮಾಡೋದಕ್ಕೆ ಮೊದಲು ಇಷ್ಟ ಇರಲಿಲ್ಲ, ಇವಾಗಲೂ ಕೂಡ ಇಷ್ಟ ಇಲ್ಲ. ಸರಿ, ಒಂದು ವಾರ ನೋಡು ಹೇಗೆ ಮ್ಯಾನೇಜ್ ಆಗುತ್ತೋ ಇಲ್ವೋ ಅಂತ, ಆಮೇಲೆ ಬೇಕಿದ್ರೆ ಕಟ್ ಮಾಡ್ತೀನಿ, ಮ್ಯಾನೇಜ್ ಆಗಲ್ಲ ಅನ್ನೋ ಹಾಗಿದ್ರೆ ಅಂತ ಹೇಳಿದ್ದೆ. ನಾನೇ ಹಾಕ್ಕೊಳ್ತೀನಿ ಅಂದ್ಲು, ಬಟ್ ಅವಳಿಗೆ ಹಾಕ್ಕೊಳ್ಳೋಕೆ ಬರೋದಿಲ್ಲ, ಮತ್ತು ಟೈಮ್ ಕೂಡ ಆಗ್ತಾ ಇರುತ್ತಲ್ವ, ಅದಕ್ಕೆ ಕಷ್ಟ ಆಗುತ್ತೆ ಬೆಳಿಗ್ಗೆ ಹೊತ್ತು ಎಲ್ಲನೂ ಬೇಗ ಮಾಡಿ ಮುಗಿಸೋದಕ್ಕೆ. ಬಟ್ ನೋಡೋಣ ಒಂದು ವಾರ ಹೇಗಾಗುತ್ತೆ ಅಂದ್ಬಿಟ್ಟು ನಾನು ಕೂಡ ಬಿಟ್ಟಿದ್ದೀನಿ. ನಾನು ಹಾಕ್ತಿಲ್ವಲ್ಲ, ಯಾವ್ದು ಸಿಕ್ಕುತ್ತೋ ಅದು ಹಾಕೊಳ್ಳೋದು. ಫಸ್ಟ್ ಡೇ ಆಫ್ ಸ್ಕೂಲ್, ಆಲ್ ದಿ ಬೆಸ್ಟ್. ಏನದು ಸಾನು? ಬ್ರೇಕ್ ಯೋರ್ ಲೆಗ್. ಬ್ರೇಕ್ ಯೋರ್ ಲೆಗ್ ಅನ್ನೋದ, ಬ್ರೇಕ್ ದ ಲೆಗ್ ಅನ್ನೋದ? ಓಕೆ, ಬ್ರೇಕ್ ದ ಲೆಗ್. ಎಂಜಾಯ್ ದ ಫಸ್ಟ್ ಡೇ. ಏನು ಓದೋದಿರಲ್ಲ, ಬರೀ ಮಾತು. ಬಾಯ್ ಬಾಯ್. ಡಾಡಾಗಿ ನೆನಪು ಮಾಡು, 12 ಗಂಟೆಗೆ 12:45 ಅಂತ ಕೇಳಿ. ಸಾನು ಸ್ಕೂಲ್ ಶುರು, ರಾಜೇಶ್ ಅವರ ಮರೆಯೋದು, ಅದೆಲ್ಲಿ ಇದೆಲ್ಲಿ ಅಂತ ಕೇಳೋದು ಶುರು. ಫಸ್ಟ್ ಡೇ ಆದರೂ ಒಂದೇ, ಲಾಸ್ಟ್ ಡೇ ಆದರೂ ಒಂದೇ, ಹೋಲ್ ಇಯರ್ ಹಿಂಗೆ. ಸಾನು ಆ ಕಡೆ ಹೋದ್ಮೇಲೆ ನಾನು ಸ್ವಲ್ಪ ಕ್ಲೀನಿಂಗ್ ಶುರು ಮಾಡಿದ್ದೀನಿ. ಕ್ಲೀನಿಂಗ್ ಮಾಡಿ ತುಂಬ ದಿನ ಆಗಿತ್ತು. ಈ ಗ್ಲಾಸಸ್ ಮೇಲೆ ಸ್ವಲ್ಪ ಮಳೆ ಬಿದ್ದಾಗ ಅದು ನೀರಿರುತ್ತೆ, ಆಮೇಲೆ ಧೂಳು, ತುಂಬ ಗಾಳಿ ಇದ್ದಾಗ ಒಂಥರ ಡಲ್ಲಾಗಿ ಕಾಣುತ್ತೆ. ನಾನು ಡೈನಿಂಗ್ ಹಾಲಿಂದ ಕುತ್ಕೊಂಡು ಹೊರಗಡೆ ಗ್ರೀನರಿ ನೋಡ್ತಾ ಇರ್ತೀನಿ, ಅದು ನೋಡಿದಾಗ ಡಲ್ ಅನಿಸುತ್ತಲ್ಲ, ಒಂಥರ ಅನಿಸುತ್ತೆ. ಅದಕ್ಕೆ ಮೊದಲು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಿಂಗ್ ಶುರು ಮಾಡೋ ತನಕ ಒಂಥರ ಮೂಡಿರುತ್ತೆ, ಕ್ಲೀನಿಂಗ್ ಶುರು ಮಾಡಿದ್ಮೇಲೆ ಒಂಥರ ಮೂಡ್ ಬರುತ್ತೆ. ಅದು ಮಾಡೋಣ, ಇದು ಮಾಡೋಣ, ಇದು ಅದು ಅಂದ್ಕೊಂಡು ಎಲ್ಲನೂ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಮಾಡೋದಕ್ಕೆ ಶುರು ಮಾಡೋ ಮುಂಚೆ ಅಯ್ಯೋ ಮಾಡಬೇಕಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನನಗಂತೂ ಹೀಗೇ, ಬರೀ ನಾನು ಗ್ಲಾಸ್ಗಳು ಒರೆಸ್ಕೊಳ್ಳೋಣ ಅಂತ ಇದ್ದಿದ್ದು. ಈಗ ಇಲ್ಲಿ ಕಿಚನಲ್ಲೂ ಅಷ್ಟೇ, ಇಲ್ಲಿ ನಾವು ಕೈ ತೊಳಿತಾ ಇರ್ತೀವಲ್ವ, ನೀರು ಎಗರ್ತಾ ಇರುತ್ತೆ, ಅದು ಕಲೆಗಳು ಕಾಣುತ್ತೆ ಗ್ಲಾಸ್ ಮೇಲೆ, ವಿಂಡೋ ಪ್ಯಾನಲ್ಸ್ ಮೇಲೆ. ಅದಕ್ಕೆ ಅದನ್ನು ಒರೆಸ್ಕೊಳ್ಳೋಣ ಅಂತ ಶುರು ಮಾಡಿದ್ದು. ಅದರ ಜೊತೆ ಬಾಗಿಲು, ಚೌಕಟ್ಟು ಒಂದೊಂದಾಗಿ ಮಾಡ್ಕೊಳ್ತಾ ಇದ್ದೀನಿ. ಅದು ಹೇಳಿದ್ನಲ್ಲ, ನನಗಂತೂ ಹೀಗೇ, ಶುರು ಮಾಡೋ ಮುಂಚೆ ಮಾಡಬೇಕಲ್ಲ ಅನಿಸುತ್ತೆ, ಶುರು ಮಾಡಿದ್ಮೇಲೆ ಇದು ಮಾಡೋಣ ಅದು ಮಾಡೋಣ ಅಂದ್ಕೊಂಡು ಮಾಡ್ತಾನೇ ಹೋಗ್ತೀನಿ. ಹಾಗೆ ಓವನು, ಫ್ರಿಜ್ಜು ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡೆ. ಡೈನಿಂಗ್ ಟೇಬಲ್ ಅಂತೂ ಒಂದು ದಿನಕ್ಕೆ ಒಂದು ಸಾರಿ ಅಂತೂ ಒರೆಸ್ಲೇಬೇಕು, ಇಲ್ಲಾಂದರೆ ಧೂಳು ಎದ್ದು ಕಾಣುತ್ತೆ ಅದ್ರ ಮೇಲೆ. ಸೊ ಹೀಗೆ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಟೈಮ್ ಬಂದು 2 ಗಂಟೆ. ನಾನು ಎಡಿಟ್ ಮಾಡಿ ಸ್ನಾನ ಮಾಡಿ ತಕ್ಷಣ ಸಾನು ಕರ್ಕೊಂಡ್ಬರೋದಕ್ಕೆ ಓಡಿದ್ದೀನಿ.
ಹೇಳಿದ್ನಲ್ಲ ಸ್ವಲ್ಪ ನಿಧಾನಕ್ಕೆ ಕೆಲಸಗಳು ಮಾಡ್ಕೊಂಡು ಅಭ್ಯಾಸ ಆಗಿಬಿಟ್ಟು ಇವತ್ತು ಲೇಟೇ ಆಗೋಯ್ತು. ಸೊ ಸಾನುಗೆ ಕರ್ಕೊಂಡು ಬಂದಿದ್ದೀನಿ. ಈಗ ಸುಮಾರು ಹೊತ್ತಾಗಿದೆ. ಈಗ ಅವ್ರಿಗೆ ಊಟ ಕೊಟ್ಟಿದ್ದೀನಿ. ಬೆಳಿಗ್ಗೆ 7:30 ತಿಂದಿದ್ದು, ಈಗ 2 o'clock ಆಗ್ತಾಯಿದೆ. ಇವಾಗ ಕೊಡ್ತಾಯಿದ್ದೀನಿ. ಸ್ನ್ಯಾಕ್ಸ್ ಅಂದ್ಬಿಟ್ಟು ಒಂದು ಏನು ತೊಗೊಂಡೋಗಿ ಸಾನು ಚಾಕೋಪಾಯ ಏನೋ ತೊಗೊಂಡೋಗಿದ್ದು ಅಷ್ಟೇ. ಸೊ ಈಗ ಊಟ ಮಾಡ್ತಾಯಿದ್ದಾಳೆ. ಬನ್ನಿ ಕೇಳೋಣ ಸಾನು ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಎಸ್ ಬೇಬಿ, ಚಲೋ ಹೋಗಿತ್ತು. ವಾಯ್ಸು ಡಲ್, ಸೌಂಡಿಂಗ್ ಡಲ್. ಅಲ್ಲಿ ಕೇಳಿಸ್ತಾನೆ ಇಲ್ಲ ಅನ್ಸುತ್ತೆ. ನೀನು ಹೇಳ್ತಾರೆ ಯಾಕೆ ಹೊಟ್ಟೆ ಹಸಿಬಿಟ್ಟಿದ್ದಕ್ಕೆ ಸುಸ್ತಾಗ್ಬಿಟ್ಟಿದ್ಯಾ? ಹೋದ ವರ್ಷ ನಿನ್ನ ಜೊತೆ ಇದ್ದವರು ಯಾರ್ಯಾರಿದ್ದಾರೆ? ನಿನ್ನ ಕ್ಲಾಸಲ್ಲಿ ಇದ್ದವರು ಹುಡುಗಿರು ಯಾರು ಇಲ್ವಾ? ನೋಡ್ರಿ, ಲಾಸ್ಟ್ ಇಯರ್ ಓದಿದ ಹುಡುಗಿರು ಇವಳ ಜೊತೆ ಯಾರೂ ಇಲ್ವಂತಿ ಸರಿ. ಆದರೂ ಹೋದ ವರ್ಷ ಯಾರ ಜೊತೆ ಓದಿದ್ಲಲ್ವಾ, ಅವ್ರೀಗ ಸಿಕ್ಕಿದಾರಂತೆ ಇವಳಿಗೆ. ಅಷ್ಟೊಂದು ಜನ ಅಲ್ಲ ಅಂದರೆ ಎಲ್ಲರೂ ಅಲ್ಲ, ಫ್ಯೂ. ಒಬ್ಬರು ಸಿಕ್ಕಿದ್ರೂ ಖುಷಿನೇ ಅಲ್ವಾ? ಅಂಥದ್ರಲ್ಲಿ 3-4 ಜನ ಇದ್ದಾರೆ ಗೊತ್ತಿರೋರು. ಆಮೇಲೆ ಏನು ಮಾಡಿಸಿದ್ದು ಇವತ್ತು? ಇಂಗ್ಲೀಷ್ ಮ್ಯಾಮು ಬ್ರಿಡ್ಜ್ ಕೋರ್ಸ್ ಮಾಡಿದ್ರು ಅಷ್ಟೇ. ಅವರೊಬ್ಬರೇ ಮಾಡಿಸಿದ್ರು. ಅವರೊಬ್ಬರೇ ನಿಮ್ಗೆ ಇವತ್ತು ತಗೊಂಡಿದ್ರು. ಸೊ ಇವ್ರ ಕ್ಲಾಸ್ ಟೀಚರ್ ಒಬ್ಬರೇ ಇವತ್ತು. ಅವ್ರಿಗೆ 6ಗೆ ಕ್ಲಾಸ್ ಇತ್ತಂತೆ. ನಮ್ಮ ಸೈನ್ಸ್ ಮ್ಯಾಮ್ ಬಂದಿದ್ರು. ಲಾಸ್ಟ್ ಇಯರ್ ಸೈನ್ಸ್ ಮ್ಯಾಮ್ ಇಯರ್ ಹೊಸ ಅವರು. ಸೊ ಅವರು ಬಂದಿದ್ರು. ಅದಕ್ಕೆ ಮ್ಯಾಮ್ 6 ಇಯರ್ ಇರ್ತಾರೆ, ಅದಕ್ಕೆ ಮ್ಯಾಮ್ ಹೋಗ್ತೀವಿ. ಸೊ ಇವತ್ತು ಜಾಸ್ತಿ ಏನಿಲ್ಲ, ಹಾಫ್ ಡೇ ಮಾಡಿರೋ ಉದ್ದೇಶ ಕೂಡ ಅದೇನೆ. ಫಸ್ಟ್ ಡೇನೇ ಎಲ್ಲನೂ ಓದಿಸ್ಬಿಡೋಕ್ಕಾಗತ್ತಾ ಅಂದ್ಬಿಟ್ಟು ಟೈಮ್ ಟೇಬಲ್ ಏನು ಕಳಿಸಿಲ್ಲ. ಇನ್ನು ಒಂದು ವಾರದ ತನಕನೂ ಇದೇ ಥರ ಬ್ರಿಡ್ಜ್ ಕೋರ್ಸ್ ಮಾಡ್ತಾರಂತೆ. ಮೇ ಬಿ ಕೆಲವೊಬ್ರು 2 ಪೀರಿಯಡ್ಸ್ಗೆ ಏನಾದರೂ ಚೇಂಜ್ ಆಗಿಬಿಟ್ಟು ಟೀಚರ್ಸು ಬಂದು ಅವ್ರ ಸಬ್ಜೆಕ್ಟ್ ರಿಲೇಟೆಡ್ ಸ್ವಲ್ಪ ರಿಕಾಲ್ ಮಾಡಿಸ್ತಾರೆ ಇವ್ರಿಗೆ. ಲೈಕ್ ಇವತ್ತು ಇಂಗ್ಲೀಷಲ್ಲಿ ಗ್ರಾಮರ್ನ ರಿಕಾಲ್ ಮಾಡಿಸಿದ್ದಾರೆ. ಹೇಳಿದ್ರಾ? ಆನ್ಸರ್ ಮಾಡಿದ್ರಾ? ಇಲ್ಲ ಗೊತ್ತಾಗಿತ್ತಾ? ನಾವು ಪ್ರೊನೌನು, ಪ್ರಾಪರ್ ನೌನು, ಕಾಮನ್ ನೌನು, ಆಬ್ಸ್ಟ್ರಾಕ್ಟ್ ನೌನು, ಕರೆಕ್ಟಿವ್ ನೌನು ಅದರದ್ದು ಎಕ್ಸಾಂಪಲ್ಸು ಕೊಟ್ರಾ? ನೀವೇ ಕೊಟ್ಟ ಮ್ಯಾಮ್ ಕೊಟ್ರಾ? ನಾವು ವೆರಿ ಗುಡ್. ನಾನು ಕರೆಕ್ಟಿವ್ ನೌನ್ ಮತ್ತು ಆಬ್ಸ್ಟ್ರಾಕ್ಟ್ ನೌನ್ಗೆ ಕನ್ಫ್ಯೂಷನ್ ಇತ್ತು. ಅದಕ್ಕೆ ನಾನು ಅದು ಆನ್ಸರ್ ಮಾಡಿದ್ರೆ ಕಲೆಕ್ಟಿವ್ ನೌನ್ ಅಂದರೆ ನಂಬರ್ಸ್ ಅಲ್ವಾ? ಓಕೆ ಸ್ನೇಹಿತರೆ, ಹೀಗಿತ್ತು ಸಾನುವಿನ ಫಸ್ಟ್ ಡೇ ಆಫ್ ಸ್ಕೂಲ್. ನಾಳೆಯಿಂದ ಫುಲ್ ಇರುತ್ತೆ, ಬಟ್ ನಾಳೆನೂ ಬರೀ ರಫ್ ತೊಗೊಂಡ್ಬೇಕು. ನೋಟ್ಸ್, ಟೆಕ್ಸ್ಟ್ ಬುಕ್ ಎಲ್ಲ ಏನೂ ಇಲ್ಲ. ಓಕೆ, ನನಗೆ ಸ್ನೇಹಿತರೆ ಇವತ್ತು ನಿದ್ದೆ ಬರ್ತಾ ಇದೆ. ಹೋಗ್ಬಿಟ್ಟು ಈಗ ನನಗೆ ಏನು ಕೆಲಸ ಮಾಡೋಕ್ಕೂ ಮುಗಿಲ್ಲ. ಬೆಳಿಗ್ಗೆಯಿಂದ ಜಾಸ್ತಿ ಆಗಿದೆ ಕೆಲಸ. ನನಗಿಂತ ಲೇಟಾಗಿ ಇವತ್ತು ಸಾನು ಅಲಾರಾಮ್ ಆಗ್ತಾ ಇದ್ದಂಗೆ ನಾನು ಎಚ್ಚರ ಇದ್ದೀನಿ ಅಂದ್ಬಿಟ್ಟು ಆಫ್ ಮಾಡಿಬಿಟ್ಟು ಅವಳೇ ಎದ್ಬಿಟ್ಲು. ನಾನು ಆಫ್ ಮಾಡ್ತಾ ನಿಂತಾನೆ ಮಾಡಿದ್ದು. ಡಾಡಾ ಮಾಡಿದ್ದು ಡಾಡಾ ಆಫ್ ಮಾಡಿದ್ರು. ಇವಳು ತಕ್ಷಣವೇ ಎದ್ಬಿಟ್ಲು. ನಾನು ಒಂದು 5 minutes ಬಿಟ್ಟು ಎದ್ದೆ. ಬಟ್ ಎಚ್ಚರ ಅಂತೂ ಆಗಿತ್ತು. ಅಂದರೆ ಬೆಡ್ ಬಿಟ್ಟು ನನಗೆ ಕಣ್ಬಿಟ್ಟ ತಕ್ಷಣವೇ ಎಚ್ಚರ ಆದ ತಕ್ಷಣವೇ ಬೆಡ್ ಬಿಟ್ಟು ಎದ್ದೊಳೋದಕ್ಕಾಗೋದಿಲ್ಲ. ಸೊ ಒಂದು 5 ನಿಮಿಷ ಬಿಟ್ಟು ಎದ್ದೆ. ಯಾಕಂದರೆ ಗೊತ್ತಿತ್ತಲ್ಲ ಇವತ್ತು ತಿಂಡಿ ಏನು ಮಾಡಬೇಕು ಅಂತೆಲ್ಲ ಪ್ಲ್ಯಾನಿಂಗ್ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಲೇಟ್. ಸ್ನೇಹಿತರೆ, ನನ್ನ ಕಾಸ್ಟ್ ಐರನ್ ತವಾ ಜೊತೆ ಇದು ತೊಗೊಂಡಿದ್ದು ಬಾಂಡ್ಲಿ ಹೇಗಾಗ್ಬಿಟ್ಟಿದೆ ನೋಡಿ. ಇದು ಯಾಕೆ ಅಂದರೆ ಹೋದ ಸಾರಿ ನಾನು ಯೂಸ್ ಮಾಡಿದಾಗ ವಾಶ್ ಮಾಡಿದ್ದೆ. ವಾಶ್ ಮಾಡಿಬಿಟ್ಟು ನೀರನ್ನ ಒರೆಸ್ದಾಗೆ ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟೆ. ಆ್ಯಂಡ್ ಸೋಪ್ ಹಾಕಿ ಕ್ಲೀನ್ ಮಾಡಿದ್ನಲ್ವ, ಅದರಲ್ಲಿ ಇದ್ದಿದ್ದು ಸೀಸನಿಂಗ್ ಎಲ್ಲ ಹೊಟ್ಟೋಗ್ಬಿಟ್ಟು ರಸ್ಟ್ ಹಿಡ್ದಿರೋ ಥರ ಆಗಿಬಿಟ್ಟಿದೆ. ಸೊ ಇದು ಏನು ಹಳೇದಾಗ್ಬಿಟ್ಟಿಲ್ಲ ಅಥವಾ ವೇಸ್ಟ್ ಆಗಿಬಿಟ್ಟಿಲ್ಲ. ಇದನ್ನು ಸೀಸನಿಂಗ್ ಮಾಡಿದ್ರೆ ಮತ್ತೆ ಚೆನ್ನಾಗಾಗತ್ತೆ, ಮೊದಲಿನ ಥರನೇ ಆಗುತ್ತೆ. ಸೊ ಸೀಸನಿಂಗ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ನಿಮ್ಮ ಮನೇಲಿ ಏನಿದ್ರು ಹಳೇದು ಯಾವುದಾದ್ರೂ ಇದ್ದರೆ, ತುಂಬ ಹಳೇದು ಎಲ್ಲೋ ಇದೆ, ರಸ್ಟ್ ಹಿಡಿದ್ಬಿಟ್ಟಿದೆ ಅನ್ನೋ ಆಗಿದ್ರೆ ಈ ಥರ ಮಾಡಿ ನೋಡಿ. ಅಥವಾ ನೀವು ಡೈಲಿ ಯೂಸ್ ಮಾಡೋದನ್ನು ಈ ಥರ ರಸ್ಟ್ ಹಿಡಿದಿದೆ ಅಂದರೂ ಕೂಡ ಸೀಸನಿಂಗ್ ಮಾಡ್ಕೊಳ್ಬೋದು. ಸೊ ಮೊದಲಿಗೆ ಅದನ್ನು ನೀಟಾಗಿ ಮತ್ತೊಂದು ಸಾರಿ ಸೋಪ್ ಹಾಕಿ ಸ್ಕ್ರಬ್ ಹಾಕಿ ಕ್ಲೀನ್ ಮಾಡಬೇಕು. ನೋಡಿ ಅದು ನೊರೆ ಹೇಗೆ ರೆಡ್ಗೆ ಬ್ರೌನ್ಗೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ನಾನೀಗ ಕ್ಲೀನಾಗಿ ಉಜ್ಜಿಬಿಟ್ಟು ನೀರಲ್ಲಿ ವಾಶ್ ಮಾಡ್ಕೊಳ್ತೀನಿ. ಕಾಸ್ಟ್ ಐರನ್ ಪಾತ್ರೆಗಳು ನೀವು ಯಾವಾಗ್ಲೂ ನೀರಲ್ಲಿ ತೊಳೆದ್ಮೇಲೆ ಹಾಗೆ ಆರೋದಕ್ಕೆ ಬಿಡಬೇಡಿ, ಒರೆಸ್ಬೇಕು. ಒರೆಸ್ಬಿಟ್ಟು ಬೇಕಿದ್ರೆ ನೀವು
ಅದಕ್ಕೆ ಬಿಡ್ಬೋದು. ಸ್ಟವ್ ಮೇಲೆ ಹೀಟ್ ಮಾಡಬೇಕು ಅಂತ ಏನಿಲ್ಲ, ಬಟ್ ಹಾಗೆ ಅಂತೂ ಬಿಡೋದಕ್ಕೆ ಹೋಗಬೇಡಿ. ಈಗ ನೋಡಿ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ, ಬಟ್ಟೆ ಫುಲ್ ರೆಡ್ ಆಗಿಬಿಟ್ಟಿರುತ್ತೆ, ಅಂದರೆ ರಸ್ಟ್ ಹಿಡ್ದಿತ್ತಲ್ವಾ ಅದಕ್ಕೆ. ಆ ಥರ ಇದ್ದಾಗ ನಾವು ಅಡುಗೆ ಮಾಡಿದಾಗ ಅದರದ್ದೆಲ್ಲ ಕೂಡ ಅಡುಗೆಗೇ ಇಳಿಯುತ್ತೆ. ಸೊ ಇಟ್ಸ್ ನಾಟ್ ಗುಡ್. ಅದನ್ನು ಈಗ ಬನ್ನಿ ಸೀಸನಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪು, ನಾವು ಇದನ್ನು ಚೆನ್ನಾಗಿ ಬಿಸಿ ಮಾಡಬೇಕು. ಎಷ್ಟು ಬಿಸಿ ಅಂದರೆ ಒಂಥರ ಹೊಗೆ ಬರೋದಕ್ಕೆ ಶುರುವಾಗುತ್ತೆ, ಫುಲ್ ಬಿಸಿ ಆಗಬೇಕು. ಆ ಥರ ಆದಾಗ ನಾವು ಇದಕ್ಕೆ ಎಣ್ಣೆ ಹಚ್ಚಬೇಕು. ಎಲ್ಲ ಕಡೆನೂ ಎಣ್ಣೆ ಹಚ್ಚಬೇಕು. ಇಲ್ಲ ಇದು ಐರನ್ದಲ್ವಾ, ಸ್ವಲ್ಪ ಬಿಟ್ಟೋದ್ರೂ ಕೂಡ ಮತ್ತೆ ಅಲ್ಲೇ ಆ ಸ್ಪಾಟಲ್ಲೇ ತುಕ್ಕಿಡಿಯೋ ಥರ ಆಗುತ್ತೆ. ಕೆಲವೊಬ್ಬರು ಚೆನ್ನಾಗಿ ಎಣ್ಣೆಯನ್ನು ಸುರಿದ್ಬಿಟ್ಟು ಇದನ್ನು ಬಿಸಿ ಮಾಡ್ತಾರೆ, ಸೀಸನಿಂಗ್ ಮಾಡ್ತಾರೆ. ನಾನು ಬರೀ ಹಚ್ತೀನಿ ಅಷ್ಟೇ. ಎಣ್ಣೆ ಹಚ್ಚಿದ ಮೇಲೆ ಕೂಡ ಹೊಗೆ ಬರಬೇಕು ಚೆನ್ನಾಗಿ. ಆ ಹೊಗೆ ಬಂದಾಗ ನಾವು ಇದನ್ನು ಆಫ್ ಮಾಡಿಬಿಡ್ಬೇಕು. ತಣ್ಣಗಾಗೋ ತನಕ ಕಾಯಬೇಕು. ಬಿಸಿ ಮಾಡಿದಾಗ ಎಣ್ಣೆನ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ. ಅವಾಗ ನಿಮ್ಗೆ ಏನಾದರೂ ಸ್ವಲ್ಪ ಒಂದು ಕಡೆ ಡ್ರೈ ಇದೆ ಅನ್ಸಿದ್ರೆ ಇನ್ನೂ ಒಂದು ಸಾರಿ ಹಚ್ಬಿಟ್ಟು ಸ್ಟವನ್ನು ಆಫ್ ಮಾಡಿಬಿಡಿ, ಫುಲ್ ತಣ್ಣಗಾಗಲಿ. ನ್ಯಾಚುರಲ್ ಆಗೇ ಕೂಲ್ ಆಗಬೇಕು. ನಾವು ನೀರು ಹಾಕೋದು ಆ ಥರ ಎಲ್ಲ ಮಾಡಬಾರ್ದು. ಫುಲ್ಲು ಕೂಲ್ ಆದಮೇಲೆ ಒಂದು ಟಿಶ್ಯೂ ತೊಗೊಂಡು ಅಥವಾ ಬಟ್ಟೆಯಲ್ಲೇ ಎಕ್ಸಸ್ ಆಯಿಲ್ನ ಒರೆಸಿ. ಇದು ನೋಡಿ ಟಿಶ್ಯೂ ಹೇಗೆ ರೆಡ್ ಬರ್ತಿದೆ ಅಲ್ವಾ, ಈ ಥರ ಬರಬಾರ್ದು. ಅಂದರೆ ಇದು ಸೀಸನಿಂಗ್ ಇನ್ನೂ ಮಾಡಬೇಕು ಅಂತ ಅರ್ಥ. ಮತ್ತೊಂದು ಸಾರಿ ನಾವು ಮೊದಲು ಹೇಗೆ ಮಾಡಿದ್ವೋ, ಬಿಸಿ ಮಾಡಿಬಿಟ್ಟು ಎಣ್ಣೆ ಹಚ್ಬಿಟ್ಟು ಹೊಗೆ ಬರೋ ತನಕ ಬಿಸಿ ಮಾಡಿ ಆಫ್ ಮಾಡಿದ್ವೋ ಅದೇ ರೀತಿಯಲ್ಲಿ ಈಗ ಕೂಡ ಮಾಡಬೇಕು. ಈ ಪ್ರಾಸೆಸ್ ನೀವು ಎಲ್ಲಿ ತನಕ ಕಂಟಿನ್ಯೂ ಮಾಡಬೇಕಂದ್ರೆ ಟಿಶ್ಯೂ ಒರೆಸಿದಾಗ ಅದು ರೆಡ್ ಬರಬಾರ್ದು, ಬರೀ ಎಣ್ಣೆ ಬರಬೇಕು. ಅಲ್ಲಿ ತನಕ ನೀವು ಇದನ್ನು ಮಾಡಬೇಕು. ಮಿನಿಮಮ್ ಒಂದು 2-3 ಟೈಮ್ಸ್ ಆದರೂ ಮಾಡಬೇಕು ಸ್ನೇಹಿತರೆ. ಸೊ ಅವಾಗ ಇದು ಸೀಸನಿಂಗ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದಾಗ, ಈಗ ಎಣ್ಣೆಯಲ್ಲಿ ಡೀಪ್ ಆಯಿಲ್ ಫ್ರೈ ಮಾಡಿದ್ರಿ ಅಂದ್ಕೊಳ್ಳಿ, ಅವಾಗ ಸೋಪ್ ಹಾಕಿ ತೊಳೆಯೋದಕ್ಕೆ ಹೋಗ್ಬಿಡಿ. ಒಂದು ಟಿಶ್ಯೂ ಇಂದ ಎಕ್ಸಸ್ ಆಯಿಲ್ನ ಮಾತ್ರ ರಿಮೂವ್ ಮಾಡಿಬಿಟ್ಟು ಅದನ್ನು ಹಾಗೆ ಇಟ್ಬಿಡಿ. ಸಾನುಗೆ ಅಬ್ಯಾಕಸ್ ಕ್ಲಾಸ್ ಶುರು ಆಗಿದೆ. ಈಗ ನಾನು ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕಾಗೋದಿಲ್ಲ, ಸಾನು ಲ್ಯಾಪ್ಟಾಪಲ್ಲೇ ಅಟೆಂಡ್ ಮಾಡೋದು. ಆ ಟೈಮನ್ನು ನಾನು ಬೇರೆ ಏನಾದರೂ ಕೆಲಸ ಮಾಡ್ಕೊಂಡು ಯೂಟಿಲೈಸ್ ಮಾಡ್ಕೊಳ್ತೀನಿ. ಲೈಕ್ ನಾಳೆ ತಿಂಡಿಗೆ ಗೊಜ್ಜು ಮಾಡಿ ಇವತ್ತೇ ಇಡೋಣ ಅಂದ್ಬಿಟ್ಟು ಮಾವಿನಕಾಯಿನ ತುರ್ಕೊಳ್ತಾ ಇದ್ದೀನಿ. ನಾಳೆ ಮಾವಿನಕಾಯಿ ಚಿತ್ರಾನ್ನ. ಸೊ ಈ ಥರ ಇನ್ಮೇಲೆ ನನ್ನ ರುಟೀನ್ ಚೇಂಜ್ ಆಗ್ತಾ ಇದೆ. ಇಷ್ಟು ದಿನ ನಾನು ನಾಳೆಗೆ ಅಂದ್ಬಿಟ್ಟು ಇವತ್ತೇನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರಲಿಲ್ಲ, ಬಟ್ ಇನ್ಮೇಲೆ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಬೆಳಿಗ್ಗೆ ಹೊತ್ತು ಟೈಮು ನನಗೆ ಯಾವಾಗ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿರಲ್ವೋ ಅವತ್ತೊಂದು ದಿನಾನೇ ಏನಾದರೂ ಒಂದು ಎಕ್ಸ್ಟ್ರಾ ವರ್ಕ್ ಬಂದ್ಬಿಡುತ್ತೆ, ಲೇಟ್ ಆಗಿಬಿಡುತ್ತೆ. ಇಲ್ಲ ಸಾನು ಬೇಗ ಎದ್ದಿರ್ತಾಳೆ, ಅವತ್ತು ನಾನು ಬೇಗ ಹೋಗಬೇಕು ಅಂತ ನಂದು ತಿಂಡಿನೇ ಲೇಟ್ ಆಗಿರುತ್ತೆ. ಯಾಕೆ ಚಾನ್ಸೇ ಬೇಡ ಅಂದ್ಬಿಟ್ಟು ನಾನು ನಾಳೆಗೆ ಇವತ್ತೇ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಮತ್ತು ರಾತ್ರಿ ಅಡುಗೆಗೆ ನಾನು ರಾತ್ರಿ ಅಥವಾ ಸಂಜೆ ಅರೌಂಡ್ 6 ಗಂಟೆಗೆ ಸಾನುಗೆ ಹಾಲು ಕೊಡೋ ಟೈಮಲ್ಲಿ ರಾತ್ರಿ ಅಡುಗೆನ ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ. ಇದು ಅವಕಾಡೋ. ಇವತ್ತು ಸಂಜೆ ಸ್ನ್ಯಾಕ್ಗೆ ಅವಕಾಡೋ ಮಾಡಿ ಕೊಡೋಣ ಅಂದ್ಬಿಟ್ಟು ಇವಾಗ ಅದನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ. ಇದನ್ನು ಮಿಲ್ಕ್ ಶೇಕ್ ಮಾಡ್ಬೋದು. ಅದು ಇಲ್ಲ ಅಂದರೆ ಡ್ರೈ ನಟ್ಸ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ತಿಂದಾಗ ಚೆನ್ನಾಗಿರುತ್ತೆ. ಅದನ್ನೇ ನಾವು ಫ್ರೀಸ್ ಮಾಡಿಬಿಟ್ಟು ಫ್ರೋಝನ್ ವೇಯಲ್ಲಿ ತಿಂದಾಗ ಒಬ್ರು ಹೇಳಿದರು ಅದನ್ನು ತಿಂದು ನೋಡಿ ಐಸ್ ಕ್ರೀಮ್ ಥರ ಅನಿಸುತ್ತೆ ನಿಮಗೆ ಅಂದ್ಬಿಟ್ಟು. ಆ ಥರ ಚಿಲ್ಡ್ ಮಾಡಿ ತಿಂದಾಗ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಸಾನುಗೆ ಚಿಲ್ಡ್ ಕೊಡೋ ಹಾಗಿಲ್ವಲ್ಲ, ಆ್ಯಂಡ್ ನನಗೂ ಹಲ್ಲು ಜುಮ್ ಅನ್ನುತ್ತೆ. ಅದಕ್ಕೆ ನಾನು ಚಿಲ್ಡ್ ಏನು ಮಾಡೋದಿಲ್ಲ. ಜಸ್ಟ್ ಈಗ ನಾನು ಯಾವತ್ತು ತೋರಿಸ್ತೀನಿ ನಿಮಗೆ ಆ ವೇಯಲ್ಲೇ ಮಾಡ್ಕೊಳ್ತೀನಿ. ಇದಕ್ಕೆ ನ್ಯಾಚುರಲ್ ಸ್ವೀಟ್ನೆಸ್ ಆ್ಯಡ್ ಮಾಡೋದಕ್ಕೆ ಅಂದ್ಬಿಟ್ಟು ಅಂಜೂರ ಇದ್ದರೆ ದ್ರಾಕ್ಷಿ, ಈ ಥರ ಡೇಟ್ಸ್ ಹಾಕ್ಕೊಳ್ಬೋದು. ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ನಾವು ಶುಗರು ಜಾಗ್ರಿ ಏನು ತಿನ್ನೋದಿಲ್ಲ ಅನ್ನೋ ಹಾಗಿದ್ರೆ. ಆ್ಯಂಡ್ ಕ್ರಂಚ್ಗೋಸ್ಕರ ಸ್ವಲ್ಪ ನಟ್ಸ್, ಅಂದರೆ ಅದು ಕುಟುಂಬ ಅನ್ನುತ್ತಲ್ವ, ಚೆನ್ನಾಗಿರುತ್ತೆ. ಅದು ಫುಲ್ ಸ್ಮೂತ್ ಪೇಸ್ಟ್ ಥರ ಆಗುತ್ತೆ. ಹಾಗಾಗಿ ನಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋದು. ಈ ಅವಕಾಡೋದು ಸಿಪ್ಪೆ ತೆಗೆದುಕೊಳ್ಬೇಕು. ಒಳಗಡೆದು ಪಲ್ಪ್ ಮಾತ್ರನೇ ಯೂಸ್ ಮಾಡೋದು. ಸಿಪ್ಪೆ ಎಷ್ಟು ಥಿಕ್ಕಾಗಿರುತ್ತೆ ಅಂದರೆ ನಾವು ಸ್ಕೂಪ್ ಮಾಡ್ಕೊಳ್ಬೋದು. ಬಟ್ ಈ ಅವಕಾಡೋ ಒಂಥರ ಸಿಪ್ಪೆನೇ ಬಂದ್ಬಿಡ್ತಾ ಇದೆ. ಅಂದರೆ ಇದು ತುಂಬ ಕಾಯೂ ಇಲ್ಲ, ತುಂಬ ಹಣ್ಣಾಗೂ ಇಲ್ಲ, ಒಂದು ಮೀಡಿಯಮ್ ಲೆವೆಲಲ್ಲಿದೆ. ಆ್ಯಂಡ್ ಪಲ್ಪ್ ತುಂಬಾ ಸಾಫ್ಟ್ ಆ್ಯಂಡ್ ಸ್ಮೂದಾಗಿ ಇರುತ್ತೆ. ಬಟ್ ಇದು ಸ್ವಲ್ಪ ಕಾಯಿ ಕಡೆನೇ ಇರೋದ್ರಿಂದ ಒಂಥರ ಗಟ್ಟಿ ಇದೆ. ಇದನ್ನು ಸ್ಮ್ಯಾಶ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆಯಿಂದ ಸ್ವಲ್ಪ ಕಪ್ಪಗೆ ಟರ್ನ್ ಆಗ್ತಾ ಇರುತ್ತೆ, ಆವಾಗ ಅದು ಫುಲ್ಲಿ ರೈಪನ್ ಅಂತ ಅರ್ಥ. ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಆದಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಮಾಡ್ತೀನಿ. ಅವಕಾಡೋನ ಸೂಪರ್ ಫುಡ್ ಅಂತ ಹೇಳ್ತಾರೆ. ಅಂದರೆ ಇದರಲ್ಲಿ 1 or 2 ವಿಟಮಿನ್ ಅಲ್ಲ, ಮಲ್ಟಿ ವಿಟಮಿನ್ ಇರೋದ್ರಿಂದ ಸೂಪರ್ ಫುಡ್ ಅಂತ ಹೇಳ್ತಾರೆ. ಆದಷ್ಟು ಸೀಸನಲ್ಲಿ ಇದನ್ನು ತಿಂದರೆ ಒಳ್ಳೆಯದು.
ನಾನ್ ಸೀಸನಲ್ಲಿ ಇದು ರೇಟ್ ಜಾಸ್ತಿ ಇರುತ್ತೆ, ಬಟ್ ಸೀಸನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಇದು ರೆಡಿ ಟು ಈಟ್ ನಾವು. ಸಾನು ಬ್ಯಾಡ್ಮಿಂಟನ್ಗೆ ಹೋದ್ಲು, ಅವಳಿಗೆ ಕಳಿಸ್ಬಿಟ್ಟು ಅಂದರೆ ಸ್ನ್ಯಾಕ್ ಮತ್ತು ಹಾಲು ಕೊಟ್ಬಿಟ್ಟು ಈಗ ನಾನು ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ರಾ ಪಪಾಯ, ಅಂದರೆ ಊರಿಂದ ತಂದಿದ್ದಿದ್ದು. ಇಲ್ಲಿ ಒಂದೊಂದು ಸಾರಿ ಸಿಗುತ್ತೆ, ಒಂದು ಸಾರಿ ಸಿಗೋದಿಲ್ಲ. ಇದ್ರದ್ದು ಗೊಜ್ಜು ಮಾಡ್ಬೋದು. ಇದರಲ್ಲಿ ಸ್ವೀಟ್ ಅಂದರೆ ಟೂಟಿ ಫ್ರೂಟಿನೂ ಮಾಡ್ತಾರಲ್ವಾ, ಬಟ್ ನಾವು ಸ್ವೀಟ್ ಏನು ಮಾಡೋದಕ್ಕೆ ಹೋಗಲಿಲ್ಲ. ಇದ್ರದ್ದು ಗೊಜ್ಜು ಮಾಡ್ತಾಯಿದ್ದೀನಿ ಸಾಂಬಾರು ಪುಡಿ ಹಾಕಿಬಿಟ್ಟು. ಇದ್ರದ್ದು ಟೇಸ್ಟ್ ಹೇಗಿರುತ್ತೆ ಅಂದರೆ ಪಪಾಯ ತಿಂತಾ ಇದ್ದೀವಿ ಅಂತ ಅನಿಸೋದೇ ಇಲ್ಲ. ಸ್ವಲ್ಪ ಸ್ವೀಟಿಶ್ ಟಿಂಜ್ ಇರುತ್ತೆ, ತಿನ್ನಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ವೀಟಿಶ್ ಸ್ವಲ್ಪ ಅನಿಸುತ್ತೆ, ಬಟ್ ಅದನ್ನು ತಿಂತಾ ಅದನ್ನೇನು ಅನ್ಸೋದಕ್ಕೆ ಹೋಗಲ್ಲ. ಫಸ್ಟ್ 1-2-3 ಟೈಮ್ಸ್ ತಿಂದಾಗ ಹಾಗೆ ಅನಿಸುತ್ತೆ. ಎಕ್ಸಾಕ್ಟ್ಲಿ ಇದು ಸೀಮೆ ಬದನೆಕಾಯಿ ಬರುತ್ತಲ್ವ, ಸೀಮೆ ಬದನೆಕಾಯ್ದು ಗೊಜ್ಜು ಮಾಡಿದಾಗ ಹೇಗಿರುತ್ತೋ ಅದೇ ಟೇಸ್ಟ್ ಬರುತ್ತೆ. ಸೊ ಇದನ್ನು ನೀಟಾಗಿ ಸಿಪ್ಪೆನ ತೆಗೆದುಕೊಂಡು ಸಣ್ಣದಾಗಿ ಹೆಚ್ಕೊಳ್ಬೇಕು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಈರುಳ್ಳಿ, ಸಾಸಿವೆ, ಕರಿಬೇವು, ಇದು ಫ್ರೈ ಆದಮೇಲೆ ಟೊಮ್ಯಾಟೊ. ನಾರ್ಮಲಾಗಿ ನಾವು ಸಾಂಬಾರು ಪುಡಿ ಹಾಕ್ಬಿಟ್ಟು ಗೊಜ್ಜು ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ. ಸೊ ಅದು ಸಾಫ್ಟ್ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಪಪಾಯ, ಸಾಂಬಾರು ಪುಡಿ, ಉಪ್ಪು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಿ ಬೇಯಿಸ್ಕೊಳ್ಬೇಕು. ತುಂಬ ಬೇಗ ಬೇಯುತ್ತೆ. ನೀವು ಕುಕ್ಕರಲ್ಲಾದರೂ ಮಾಡ್ಬೋದು, ಪಾತ್ರೆಯಲ್ಲಾದರೂ ಮಾಡ್ಬೋದು. ಸ್ನೇಹಿತರೆ, ಸ್ಲೀಪಿಂಗ್ ಟೈಮ್. ನಂದು ಸಾನದು ಊಟ ಆಯಿತು. ರಾಜೇಶ್ ಅವ್ರದಿನ ಮುಗ್ದಿಲ್ಲ ಕೆಲಸ, ಸೊ ಅವ್ರು ಸ್ವಲ್ಪ ಲೇಟು. ಅದು ಈಗ ಟೈಮ್ ಬಂದು 9:15. ನಾನು ಸ್ವಲ್ಪ ಹೊತ್ತು ವಾಕ್ ಕೂಡ ಮಾಡಿದೆ, ಕಿಚನ್ ಕ್ಲೀನ್ ಮಾಡಿದೆ, ನನ್ನ ಕೆಲಸ ಎಲ್ಲನೂ ಮುಗೀತು. ಆ್ಯಕ್ಚುಲಿ ಇಲ್ಲೂ ಕೂಡ ಬಟ್ಟೆ ಮಡಚಿ ಇಟ್ಟಿದ್ದೆ ಸಂಜೆ, ಅದಕ್ಕೆ ಬೇಗ ಬಂದೆ ಎತ್ತಿಡೋಣ ಅಂತ. ನಾನೇನು ಈಗ ಮಲ್ಕಕ್ಕೆ ಬಂದಿದ್ದೀನಿ, ಆದರೆ ಸಾನು ಆಗಲಿ ರಾಜೇಶ್ ಆಗಲಿ ಈಗಲೇ ಬರೋದಿಲ್ಲ. ಅವರು ಡಿಪೆಂಡು, ರಾಜೇಶ್ ಬಂದ ಮೇಲೇ ಸಾನು ಬರೋದು, ಅಲ್ಲಿ ತನಕ ಅವಳು ಬರೋದಿಲ್ಲ. ಈಗ ನಾನು ಇಲ್ಲಿದ್ದ ಕೆಲಸನೂ ಮುಗೀತು, ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ನ್ಯೂಸ್ ನೋಡ್ತೀನಿ. ಇನ್ಮೇಲೆ ದಿನ ಬೇಗ ಮಲಗಬೇಕು, ಬೇಗ ಹೇಳ್ಬೇಕು. ಲೇಟಾಗಿ ಮಲಗಿದ್ರು ಕೂಡ ಬೇಗನೆ ಹೇಳ್ಬೇಕು. ಇಷ್ಟು ದಿನ ಸಾನು 10-10:30 ಮಲಗ್ತಾ ಇದ್ಲು, ಸೊ ಲೇಟಾಗಿ ಹೇಳ್ತಾ ಇದ್ಲು. ಇನ್ಮೇಲೆ ಬೇಗ ಮಲಗಿ ಬೇಗ ಹೇಳಿ, ಇಲ್ಲ ಅಂದರೆ ಹುಡುಗಿ 6 ಗಂಟೆ 6:15 ಅಲಾರಾಮ್ ಇಟ್ಟಿರ್ತೀನಿ, ಆದರೂ ಕೂಡ ಎದ್ದೋಳೋದಿಲ್ಲ. ಕಣ್ಣು ಉಜ್ಕೊಂಡು ಮಮ್ಮ ನಿದ್ದೆ, ಇನ್ನು 5 ನಿಮಿಷ 10 ನಿಮಿಷ ಅಂತಾನೆ ಇರ್ತಾಳೆ. ಎನಿವೇಸ್, ಫಸ್ಟ್ ಡೇ ಹೀಗಿತ್ತು. ತುಂಬ ಜನ ಹೇಳಿದ್ರಿ ಫಸ್ಟ್ ಡೇದು ವ್ಲಾಗ್ ಮಾಡಿ ಅಕ್ಕ ಅಂದ್ಬಿಟ್ಟು. ಇವತ್ತು ತುಂಬ ಆ್ಯಕ್ಟಿವಿಟೀಸ್ ಅಂತೇನೂ ಇಲ್ಲ, ಓದೋದು ಬರ್ಸೋದು ಏನೂ ಇರಲಿಲ್ಲ, ಜಸ್ಟ್ ಹಾಫ್ ಡೇ ಇತ್ತು, ಹೋಗಿ ಬಂದಳು. ನಾಳೆಯಿಂದ ಫುಲ್ ಡೇ ಇರುತ್ತೆ. ಮತ್ತು ನಾನು ಅವಾಗವಾಗ ಕಮೆಂಟ್ಸ್ಗಳನ್ನ ನೋಡ್ತಾನೆ ಇರ್ತೀನಿ, ಸಾನು ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರೋದು ಆ್ಯಂಡ್ ಅವಳು ಸ್ಕೂಲ್ ಯಾವುದು ಅಂತ. ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೆ, ಬಟ್ ಸ್ಟಿಲ್ ಇನ್ನೊಂದು ಸಾರಿ ಹೇಳ್ತೀನಿ ನಿಮಗೋಸ್ಕರ. ಸೊ ಸಾನು ಈ ವರ್ಷ 5th ಸ್ಟ್ಯಾಂಡರ್ಡಲ್ಲಿದ್ದಾಳೆ. ಮತ್ತು ಅವಳ ಸ್ಕೂಲ್ ಬಂದು NPS, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಸೊ ಅದು ತುಂಬ ಬ್ರಾಂಚಸ್ ಇದೆ, ಒಂದೊಂದು ಏರಿಯಾಲು 1 or 2 ಬ್ರಾಂಚಸ್ ಇರುತ್ತೆ. ಸೊ ಬ್ರಾಂಚ್ ಏನು ನಾನು ನಿಮಗೆ ತಿಳಿಸ್ತಾ ಇಲ್ಲ, ಬಟ್ NPS ಒಳ್ಳೆ ರೆಪ್ಯುಟೇಷನ್ ಇದೆ ಅಟ್ ಪ್ರೆಸೆಂಟ್. ಎಲ್ಲ ಕಡೆಯೂ ತುಂಬ ಚೆನ್ನಾಗಿದೆ ಅಂತಲೇ ಅದರ ರಿವ್ಯೂ ಇರೋದು. ಇಲ್ಲೂ ಕೂಡ ಚೆನ್ನಾಗೇ ಇದೆ. ನಾವು ಮೊದಲು ಬೇರೆ ಸ್ಕೂಲಲ್ಲಿ ಇದ್ಲಲ್ವಾ, ಆಮೇಲೆ ನಾವು ಇಲ್ಲಿಗೆ ಚೇಂಜ್ ಮಾಡಿದ್ದು. ಮೊದಲು ಸ್ಕೂಲೂ ಚೆನ್ನಾಗಿತ್ತು, ಬಟ್ ಕಂಪ್ಯಾರಿಟಿವ್ಲಿ ಇದು ಸ್ವಲ್ಪ ಸ್ಟ್ಯಾಂಡರ್ಡ್ ಹೈ ಅಂದ್ಬಿಟ್ಟು ನಾವು ಇದಕ್ಕೆ ಸೇರಿಸಿದ್ದು. ಸೊ ಕೇಳ್ತಾ ಇದ್ರಲ್ಲ, ತಿಳಿಸಿದ್ದೀನಿ. ಮತ್ತಿನ್ನು ಹೋಮ್ವರ್ಕು ಅದು ಓದಿಸೋದೆಲ್ಲ ನಾನು ತಿಳಿಸ್ತೀನಿ ಹೋಗ್ತಾ ಒಂದೊಂದಾಗೇ. ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಅವಾಗವಾಗ. ನಾನು ರೆಗ್ಯುಲರ್ ವ್ಲಾಗ್ಸ್ನ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ ನಾನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಸಾನುಗೆ ಓದೋದು, ನನ್ನ ಕೆಲಸ, ಮನೆ ಕೆಲಸ ಎಲ್ಲನೂ ಅಂದ್ಬಿಟ್ಟು. ಎನಿವೇಸ್, ಇನ್ಮೇಲೆ ಮತ್ತೆ ನನ್ನ ರುಟೀನ್ ಚೇಂಜ್ ಆಗುತ್ತೆ. ಇಷ್ಟು ದಿನ ಸಮ್ಮರ್ ಹಾಲಿಡೇಸಲ್ಲೇ ಒಂದಿತ್ತು, ಈಗ ಮತ್ತೆ ಚೇಂಜ್ ಆಗುತ್ತೆ. ಒಂದು 2-3 ದಿನ ಆದರೂ ಬೇಕು ನನಗೆ ಅಡ್ಜಸ್ಟ್ ಆಗೋದಕ್ಕೆ. ಮೊದಲು ಅಷ್ಟೇ, ಸ್ಕೂಲ್ ಇತ್ತು, ಆಮೇಲೆ ಸಮ್ಮರ್ ಹಾಲಿಡೇಸ್ ಶುರು ಆಯಿತು, ಮತ್ತು ನನ್ನ ರುಟೀನ್ ಚೇಂಜ್ ಆಯಿತು. ಆವಾಗ ಸ್ವಲ್ಪ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತೊಗೊಳ್ತು. ಈಗ ಕೂಡ ಹಾಗೆಯೇ. ಎನಿವೇಸ್, ನಮ್ಮ ಇವತ್ತಿನ ದಿನ ಹೀಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಬಟನ್ ಕ್ಲಿಕ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ ಸ್ನೇಹಿತರೆ. ಬಾಯ್ ಬಾಯ್.